ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ನಜೀರ್ ಮತ್ತು ಜಬ್ಬಾರ್ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೌನಕ್ಕೆ ಶರಣಾಗಿದ್ದ ವಿಚಾರವಾಗಿ ರಾಜಣ್ಣ ಅವರು ಇತ್ತೀಚೆಗೆ ಮಾತನಾಡಿದರು. ಈಗ ಮತ್ತೆ ಅದೇ ವಿಷಯವಾಗಿ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಸಿಎಂ ಸೈಲೆಂಟ್ ಬಗ್ಗೆ ರಾಜಣ್ಣ ಮತ್ತೆ ಮಾತನಾಡೋ ಮೂಲಕ ಸಿಎಂಗೆ ಮಾಟ ಮಂತ್ರ ಮಾಡಿಸಿರಬಹುದೇನೋ ಅಂತ ಪ್ರಶ್ನಿಸಿದ್ದಾರೆ. ನಜೀರ್ ಮತ್ತು ಜಬ್ಬಾರ್ ವಿಚಾರದಲ್ಲಿ ಪಕ್ಷ ತೆಗೆದುಕೊಂಡಂತಹ ಕ್ರಮದ ನಂತರ ಮುಖ್ಯಮಂತ್ರಿಗಳು ಅವರ ಪರವಾಗಿ ನಿಂತಿಲ್ಲ, ಮೌನಕ್ಕೆ ಶರಣಾಗಿದ್ದಾರೆ ಎಂಬ ವಿಷಯವಾಗಿ ರಾಜಣ್ಣ ಅವರು ಮಾತನಾಡ್ತಾ ಸಿಎಂಗೆ ಮಾಟ ಮಂತ್ರ ಮಾಡಿಸಿರಬಹುದೇನೋ ಅನ್ನುವಂತಹ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಶಾಸಕರ ಭವನದಲ್ಲಿ ಮಾಜಿ ಸಚಿವ ರಾಜಣ್ಣ ಮಾತನಾಡಿದ್ರು. ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿಸಿಕೊಳ್ಳುವಷ್ಟು ಸಿಎಂ ಅಸಹಾಯಕರಲ್ಲ ಅಂತ ಕೂಡ ಹೇಳಿದ್ದಾರೆ. ಮಾಟ ಮಂತ್ರದ ಬಗ್ಗೆ ಜನ ಮಾತನಾಡ್ತಾ ಇದ್ದಾರೆ, ನಾನು ಹೇಳ್ತಿದ್ದೀನಿ ಅಷ್ಟೇ. ಸಿಎಂ ಕೆಲ ವಿಚಾರದಲ್ಲಿ ನಡ್ಕೊಂಡದ್ದಕ್ಕೆ ಹಾಗೆ ಮಾತನಾಡ್ಕೊಳ್ತಾರೆ ನಿಜ. ಯಾರಾದರೂ ಮಾಟ ಮಂತ್ರ ಮಾಡಿಸಿರಬಹುದೇನೋ ಅನ್ನುವಂತಹ ಅನುಮಾನ ಸಹಜವಾಗಿ ಕಾಡುತ್ತೆ. ಯಾಕಂದ್ರೆ ಈ ರೀತಿಯಾಗಿ ಇರಲಿಲ್ಲ ಸಿದ್ದರಾಮಯ್ಯನವರು. ಎಲ್ಲ ವಿಷಯದಲ್ಲೂ ಕೂಡ ಒಂದು ಗಟ್ಟಿ ಧ್ವನಿಯಾಗಿ ನಿಲ್ತಾ ಇದ್ರು, ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರು. ನನ್ನ ಮೇಲೆಯೂ ಹಿಂದೆ ಮಾಟ ಮಂತ್ರ ಆಗಿತ್ತು ಅನ್ನೋ ವಿಚಾರವಾಗಿ ರಾಜಣ್ಣ ಮಾತನಾಡಿದ್ರು. ನಾನು ಮಾಟ ಮಂತ್ರದಲ್ಲಿ ನಂಬಿಕೆ ಇಲ್ಲೇ ಇರೋನು, ಗೊತ್ತಾಯ್ತಾ? ಆದ್ರೆ ಮಾಡಿರ್ಬೋದೇನೋ ಯಾರಾದ್ರೂ ಅಂತ ಹೇಳಿ ಆಗಿದೆಯೋ ಆಗಿಲ್ವೋ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಯಾರು ಏನಂತ ಅಂತ ಹೇಳಿದ್ಮೇಲೆ ಅವ್ರು ಹೇಳಿದ್ರು, ರಿಪ್ಲೈ ಮಾಡಿದ್ರು, ನಾನು ಕರೆದು ಮಾತನಾಡಿದ್ದೀನಿ ರಾಜಣ್ಣ ಅವ್ರನ್ನ ಅಂತ ಹೇಳಿದ್ದಾರೆ. ಕರೆಕ್ಟ್ ಮಾತನಾಡಿದ್ದಾರೆ. ಈಗ ಮಾಟ ಮಂತ್ರ ಅವರು ನಂಬಲ್ಲ, ನಾನು ನಂಬಲ್ಲಪ್ಪ, ನಡೀರಿ ಸುಮ್ಮನೆ. ಏನೇ ಕರೆದು ಮಾತನಾಡಿದ್ರು ಸರ್, ಏನ್ ಮಾತಾಡಿದ್ರಿ ಅಂತ ಅದೆಲ್ಲ ಹೇಳಕ್ ಆಗ್ತದೆ ನಮ್ಮ. ಈಗ ಹೇಳೋ ಅಂತವೆಲ್ಲ ಹೇಳಿದೀನಿ, ಹೇಳ್ದೆ ಇರೋದೆಲ್ಲ ಹೇಳಕ್ಕಾಗಲ್ಲ, ನಡೀರಿ. ಸಿಎಂ ಅವ್ರಿಗೆ ನೀವೇನಾದ್ರೂ ಧೈರ್ಯ ತುಂಬುವಂತದ್ದು ಅಥವಾ ಗಟ್ಟಿಯಾಗಿ ನಿಲ್ಲಿ ಅನ್ನೋದು ಹೇಳೋದು. ನೋಡಿ, ಸಿಎಂ ಅವ್ರಿಗೆ ಯಾರು ಏನು ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿಸ್ಕೊಳ್ಳೋ ಅಂತ ಅಸಹಾಯಕತೆ ಅವ್ರಿಗೆ ಬಂದಿಲ್ಲ. ಅವ್ರು ಯಾವಾಗ್ಲೂ ಗಟ್ಟಿನೇ. ಆದ್ರೆ ಈ ಕೆಲವು ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸದ ಒತ್ತಡನೋ ಬೇರೆ ಒತ್ತಡನೋ ಅವರು ಒಂದ್ ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಯಾರನ್ನ ಹೇಳಿದ್ರೆ ಅದು ಸರಿ ಏನೋ ಅಂತ ನಮಗೂ ಅನಿಸುತ್ತೆ. ಆದರೆ ಏನು ಅಸಹಾಯಕತೆ ಬಗ್ಗೆ ನಾನು ಈಗಾಗಲೇ ಹೇಳ್ದಂಗೆ ಯಾರೋ ಮಾಟ ಮಂತ್ರ ಏನಾದ್ರು ಮಾಡಿಸಿದ್ದಾರೆ, ಪೂರ್ತಿ ಮಾತಾಡಕ್ಕಾಗ ಬಿಡಪ್ಪ. ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನು ನಾನು ನಂಬುವಾಗ ಆಗ್ತದೆ. ಯಾರು ಮಾಡಿರಬಹುದು ಅನ್ನೋದನ್ನು ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ತಿಳಿಸ್ತೀನಿ. ನಾನು ಮಾಟ ಮಂತ್ರದಲ್ಲಿ ನಂಬಿಕೆ ಇಲ್ಲೇ ಇರೋನು, ಗೊತ್ತಾಯ್ತಾ? ಆದ್ರೆ ಮಾಡಿರ್ಬೋದೇನೋ ಯಾರಾದ್ರೂ ಅಂತ ಹೇಳಿ ಆಗಿದೆಯೋ ಆಗಿಲ್ವೋ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಯಾರು ಏನಂತ ಅಂತ ಹೇಳಿದ್ಮೇಲೆ ಅವ್ರು ಹೇಳಿದ್ರು, ರಿಪ್ಲೈ ಮಾಡಿದ್ರು, ನಾನು ಕರೆದು ಮಾತನಾಡಿದ್ದೀನಿ ರಾಜಣ್ಣ ಅವ್ರನ್ನ ಅಂತ ಹೇಳಿದ್ದಾರೆ. ಕರೆಕ್ಟ್ ಮಾತನಾಡಿದ್ದಾರೆ. ಈಗ ಮಾಟ ಮಂತ್ರ ಅವರು ನಂಬಲ್ಲ, ನಾನು ನಂಬಲ್ಲಪ್ಪ, ನಡೀರಿ ಸುಮ್ಮನೆ. ಏನೇ ಕರೆದು ಮಾತನಾಡಿದ್ರು ಸರ್, ಏನ್ ಮಾತಾಡಿದ್ರಿ ಅಂತ ಅದೆಲ್ಲ ಹೇಳಕ್ ಆಗ್ತದೆ ನಮ್ಮ. ಈಗ ಹೇಳೋ ಅಂತವೆಲ್ಲ ಹೇಳಿದೀನಿ, ಹೇಳ್ದೆ ಇರೋದೆಲ್ಲ ಹೇಳಕ್ಕಾಗಲ್ಲ, ನಡೀರಿ. ಸಿಎಂ ಅವ್ರಿಗೆ ನೀವೇನಾದ್ರೂ ಧೈರ್ಯ ತುಂಬುವಂತದ್ದು ಅಥವಾ ಗಟ್ಟಿಯಾಗಿ ನಿಲ್ಲಿ ಅನ್ನೋದು ಹೇಳೋದು. ನೋಡಿ, ಸಿಎಂ ಅವ್ರಿಗೆ ಯಾರು ಏನು ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿಸ್ಕೊಳ್ಳೋ ಅಂತ ಅಸಹಾಯಕತೆ ಅವ್ರಿಗೆ ಬಂದಿಲ್ಲ. ಅವ್ರು ಯಾವಾಗ್ಲೂ ಗಟ್ಟಿನೇ. ಆದ್ರೆ ಈ ಕೆಲವು ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸದ ಒತ್ತಡನೋ ಬೇರೆ ಒತ್ತಡನೋ ಅವರು ಒಂದ್ ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಯಾರನ್ನ ಹೇಳಿದ್ರೆ ಅದು ಸರಿ ಏನೋ ಅಂತ ನಮಗೂ ಅನಿಸುತ್ತೆ. ಆದರೆ ಏನು ಅಸಹಾಯಕತೆ ಬಗ್ಗೆ ನಾನು ಈಗಾಗಲೇ ಹೇಳ್ದಂಗೆ ಯಾರೋ ಮಾಟ ಮಂತ್ರ ಏನಾದ್ರು ಮಾಡಿಸಿದ್ದಾರೆ, ಪೂರ್ತಿ ಮಾತಾಡಕ್ಕಾಗ ಬಿಡಪ್ಪ. ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನು ನಾನು ನಂಬುವಾಗ ಆಗ್ತದೆ. ಯಾರು ಮಾಡಿರಬಹುದು ಅನ್ನೋದನ್ನು ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಅನ್ಸಿದ್ದನ್ನ ಏನು ಹೇಳಬೇಕು ಅದನ್ನೆಲ್ಲ ಹೇಳೋದು, ಆಮೇಲೆ ಜನರು ಮಾತಾಡ್ಕೊಳ್ತಿದ್ದಾರೆ, ನನಗೆ ನಂಬಿಕೆ ಇಲ್ಲ ಅಂತ ಹೇಳೋದು, ಅದೇ ರಾಜಕಾರಣಿಗಳ ಸ್ಟೈಲ್ನ ಹೇಳಿಕೆ ಈಗ ರಾಜಣ್ಣ ಅವರಿಂದ ವ್ಯಕ್ತವಾಗಿದೆ.